ಸರ್, ಈಗ ಈ RSS ಸಂಘಟನೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ. ಅದ್ರ ಬಗ್ಗೆ ನೀವೇನು ಹೇಳಬೇಕು? ಈ ಸರ್ಕಾರಕ್ಕೆ ಜನಗಳ ಸಮಸ್ಯೆಗಳ ಬಗ್ಗೆ ಚಿಂತೆ ಇಲ್ಲ. ನಿನ್ನೆ ದಿನ ನಮ್ಮ ಮುಖ್ಯಮಂತ್ರಿಗಳ ಭಾಷಣ ನೋಡಿದೆ. ಇದೆಲ್ಲಿ ನಮ್ಮ ಉನ್ನತ ಇವತ್ತಿನ ನ್ಯೂಸ್ ಪೇಪರ್ ತಗೊಳ್ಳಕ್ಕೆ ನನ್ನ ಭಾಷಣದಲ್ಲಿ ಹೇಳಿದ್ದಾರೆ, 6ನೇ ತರಗತಿಯಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕಲಿಸ್ತಕ್ಕಂಥದ್ದಕ್ಕೆ ಒತ್ತು ಕೊಡ್ತಾರಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 6ನೇ ತರಗತಿಯಿಂದ. ಇವತ್ತು ನಾನು ಗೃಹ ಸಚಿವರಿಗೆ ಕೇಳಿದ್ದೆ, ನಿಮ್ಮ ಜಿಲ್ಲೆನಲ್ಲಿ ಇವತ್ತಿನ ಈ ಭಾಗದ ಮಕ್ಕಳ ಒಂದು ಶಿಕ್ಷಣಕ್ಕೆ ಎಷ್ಟು ಮಟ್ಟಿಗೆ ಒತ್ತು ಕೊಟ್ಟಿದ್ದೀರಿ? ಕಲ್ಯಾಣ ಕರ್ನಾಟಕದ ಹೆಸರಿನಲ್ಲಿ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡ್ಕೊಂಡಿದ್ದೀರಿ. ಆ ಅಭಿವೃದ್ಧಿ ನಿಗಮದಿಂದ ಎಷ್ಟರ ಮಟ್ಟಿಗೆ ಈ ಭಾಗದ ಮಕ್ಕಳ ಒಂದು ಬದುಕಿಗೆ ನಿಮ್ಮ ಕಾರ್ಯಕ್ರಮ ಇದೆ ಅನ್ನೋದಕ್ಕೆ ಇವತ್ತು ಮುಖಪುಟದಲ್ಲೇ ಒಂದು ಪ್ರಮುಖ ಪತ್ರಿಕೆಗಳಲ್ಲಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ಒಂದು ದೊಡ್ಡ ಆರ್ಟಿಕಲ್ಗಳೇ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಇವತ್ತು ನೂರಾರು ವರ್ಷಗಳಿಂದ ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ವಿಶ್ವದಲ್ಲಿ ಆ ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥವ್ರು 40 ವರ್ಷ 50 ವರ್ಷದಲ್ಲಿ ಅಂತ ಆ ಶಾಲೆಗಳಲ್ಲಿ ಓದಿದಂಥವ್ರು ಇವತ್ತು ಹಲವಾರು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ದೇಶಕ್ಕೆ ಹಲವಾರು ಕೊಡುಗೆ ಕೊಟ್ಟಿದ್ದಾರೆ. ಇವರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಷಣ ಮಾಡಿದ್ದಾರೆ. ನೆನ್ನೆ ಅವರು ಏನು ಭಾಷಣ ಸ್ಕೂಲ್ ಸಿಸ್ಟಮ್ ಕಾಟಿಂಗ್ ಡ್ರಾಪ್ ಔಟ್ ಟ್ರ್ಯಾಪ್. ಕಲಬುರಗಿ ಫೋಟೋ ಇದೆ. ಈ ಶಾಲೆದ ಪರಿಸ್ಥಿತಿ ಏನಾಗಿದೆ ಅಂತ, ಮಕ್ಕಳು ಎಲ್ಲಿ ಕಲಿತಾ ಇದ್ದಾರೆ ಅಂತ ಒಂದು ಮಾತೆತ್ತಿದರೆ ಅದೇನೋ ಪಬ್ಲಿಕ್ ಶಾಲೆ ಮಾಡಿದ್ದೀವಿ, ಪಬ್ಲಿಕ್ ಶಾಲೆಗೆ ನಾವು ಅದು ಎಷ್ಟೋ ಸಾವಿರ ಕೋಟಿ CSR ಫಂಡ್ ಕೊಡ್ತೀವಿ, CSR ಫಂಡಿಂದ ಕಾಲೇಜುಗಳನ್ನು ಆ ಒಂದು ಪಬ್ಲಿಕ್ ಶಾಲೆಗಳನ್ನ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿ ನಾನು ಕಳೆದ 2 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಕಳೆದ 3 ವರ್ಷದಲ್ಲಿ ಪ್ರತಿ ವರ್ಷ 15,000 ಟೀಚರ್ಗಳನ್ನ ನೇಮಕ ಮಾಡ್ತೀವಿ, 15,000 ಶಿಕ್ಷಕರನ್ನ ನೇಮಕ ಮಾಡ್ತೀವಿ. ಈಗಲೂ ಹೊಸದಾಗಿ ಸರ್ಕಾರದಲ್ಲೂ ಪಾಪ ಮಂತ್ರಿ ಈಗಲೂ ಅದೇ ಹೇಳಿದ್ದಾರೆ, 15,000 ಶಿಕ್ಷಕರನ್ನ ನೇಮಕ ಮಾಡ್ತೀವಿ. ಎಷ್ಟು ವರ್ಷ ಬೇಕು? ಏನಿದೆ ಪರಿಸ್ಥಿತಿಗಳು? ಇವತ್ತು RSS ಬಗ್ಗೆ ನಂತರ ಚರ್ಚೆ ಮಾಡೋಣ. ಈ ಬಿಲ್ ತರೋದು ಅವೆಲ್ಲ ನೋಡೋಣ. ಮೊದಲು ಜನಗಳ ಪರಿಸ್ಥಿತಿ ಏನಿದೆ? ಇವತ್ತು ರಾಯಚೂರು, ಕಲಬುರಗಿ, ಯಾದಗಿರಿ ಮನೆಗಳಿಗೆ ಬೀಗ ಹಾಕೊಂಡು ಇವತ್ತು ಗುಳೆ ಹೊರಟವ್ರೆ. ಅವ್ರ ಪರಿಸ್ಥಿತಿ ಬಗ್ಗೆ ನೀವು ಚಿಂತೆ ಮಾಡಬೇಕು. ಸರ್ಕಾರದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು? ಇವತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಏನು ಹೆಸರಿಟ್ಕೊಂಡಿದ್ದೀರಿ, ಎಷ್ಟು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಕುಟುಂಬಗಳು ಬರಗಾಲದಿಂದ ಇವತ್ತು ಮನೆಗೆ ಬೀಗ ಹಾಕೊಂಡು ಎಲ್ಲ ಊರು ಬಿಟ್ಟು ಮಕ್ಕಳ ಶಿಕ್ಷಣಕ್ಕೂ ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಏನೋ ಹೊಸ ಮಂತ್ರಿಮಂಡನೆ ಆದಮೇಲೆ ಇದು ಬರಗಾಲ ವೀಕ್ಷಣೆ ಕಳಿಸೋರಂತೆ. ಹೋದ್ರು, ಯಾವುದೋ ಒಂದು ಹೊಲದಲ್ಲಿ ನಿಂತ್ಕೊಂಡ್ರು, ಒಂದು ಫೋಟೋ ತೆಗೆಸ್ಕೊಂಡ್ರು, ಪತ್ರಿಕೆಗೆ ಫೋಟೋ ಹಾಕ್ಸ್ಕೊಂಡ್ರು. ಇದು ಬಿಟ್ಟರೆ ಏನು ಮಾಡಿದ್ದೀರಿ? ಇವತ್ತು